ನಲ್ಮೆಯ ಮಿತ್ರರಿಗೆ ಮಧುಮಾಲಾ ಕಥಾಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಋಣಾನುಬಂಧ ಭಾವನೆಗಳ ಬಲೆಯೊಳಗೆ ಸಂಚಿಕೆ 12. ಮೂಕ ಪ್ರಾಣಿನ ಬಲಿ ಕೊಡೋ ವಿಷಯದಿಂದಾಗಿ ಹಾಳಾದ ಮನಸ್ಸನ್ನು ತಹಬದಿಗೆ ತರಲು ಸರ್ವಮಂಗಳ ಸೀತಾಗಿರಿ ಪರ್ವತದತ್ತ ಹೆಜ್ಜೆ ಹಾಕಿದ್ಲು. ಎತ್ತ ನೋಡಿದ್ರೂ ಹಸಿರೇ ಹಸಿರು. ಬೆಟ್ಟದಿಂದ ಇಳಿದು ಬರುತ್ತಿದ್ದ ಕಾವೇರಿ ಮಳೆಗಾಲದಲ್ಲಿ ಜಲಪಾತದಂತೆ ಬೆಟ್ಟದ ತುದಿಯಿಂದ ಧುಮ್ಮಿಕ್ತಾ ಇದ್ರೆ, ಬೇಸಿಗೆಯಲ್ಲೂ ತನ್ನ ಒಡಲನ್ನು ಬರಿದಾಗಿಸಿಕೊಳ್ಳದೆ ಹಾವಿನಂತೆ ಹರಿತಾ ನದಿನ ಸೇರೋ ದೃಶ್ಯ ಕಣ್ಮನಗಳನ್ನು ಮುದಗೊಳಿಸ್ತಾ ಇತ್ತು. ಸ್ವಚ್ಛ ಪರಿಸರವನ್ನು ಆನಂದಿಸುತ್ತಾ ಮನಸ್ಸನ್ನು ಸ್ಥಿಮಿತಕ್ಕೆ ತಂದ್ಕೊಂಡ ಸರ್ವಮಂಗಳ ಮನೆಯತ್ತ ಹೆಜ್ಜೆ ಹಾಕಿದ್ಲು. ಮನೆಯೊಳಗೆ ಕಾಲಿರ್ತಿದ್ದ ಹಾಗೆ ಯಾರೊಬ್ಬರೂ ತನ್ನ ಬಳಿ ಮಾತನಾಡದೆ ಸುಮ್ಮನೆ ಇರೋದನ್ನು ಕಂಡು ಅವಳಿಗೆ ಅವರ ಮೌನಕ್ಕೆ ಕಾರಣ ಏನು ಅನ್ನೋದು ತಿಳಿಯದಾಯ್ತು. ಅಣ್ಣಯ್ಯ, ಏನಾಯ್ತೋ? ಎಲ್ಲರೂ ಯಾಕೆ ಹೀಗೆ ಬಾಯಿಗೆ ಬೀಗ ಹಾಕ್ಕೊಂಡಿರೋ ಹಾಗೆ ಗಪ್ ಚುಪ್ಪಾಗಿದ್ದೀರಾ? ಅಪ್ಪಾಜಿ ಯಾವತ್ತೂ ಇಷ್ಟು ಗಂಭೀರವಾಗಿ ಇದ್ದವರಲ್ಲ. ನಾನು ಮನೆಗೆ ಬಂದ ತಕ್ಷಣ ಏನೇ ಕೆಲಸ ಇದ್ರೂ ಎಲ್ಲ ಬಿಟ್ಟು ಓಡೋಡ್ ಬಂದು ಚಿಕ್ಕ ಮಗುವಂತೆ ನನ್ನನ್ನು ಬಳಸ್ಕೊಳ್ತಿದ್ರು. ಆದರೆ ಹೇಳು ಅಣ್ಣಯ್ಯ, ಏನು ವಿಷಯ? ಸರ್ವಮಂಗಳ ವಿಶ್ವನಾಥನ ಕಿವಿಲಿ ಪಿಸ್ಕೊಡ್ತಾ ಇರುವಾಗಲೇ ದೀಕ್ಷಿತ್ರು, ಮಗು ವಿಶ್ವ, ಅಡುಗೆ ಮನೆಯಲ್ಲಿ ಅಮ್ಮ ಒಬ್ಬಳೇ ಊಟಕ್ಕೆ ತಯಾರಿ ಮಾಡ್ತಾ ಇದ್ದಾಳೆ, ಹೋಗು ಅವಳಿಗೆ ಸಹಾಯ ಮಾಡು, ಊಟಕ್ಕೆ ಎಲೆ ಹಾಕು ಅಂತ ಮೌನ ಮುರಿದ್ರು. ವಿಶ್ವನಾಥನೊಂದಿಗೆ ಸರ್ವಮಂಗಳಾಳು ಸೇರಿ ಊಟಕ್ಕೆ ಅಣಿ ಮಾಡಿದ್ಲು. ಮೌನದಲ್ಲೇ ಊಟ ಮುಗಿಸಿದ ದೀಕ್ಷಿತ ದಂಪತಿಗಳು ಪಡಸಾಲೆಯಲ್ಲಿ ಬಂದು ಕೂತ್ಕೊಂಡ್ರು. ಅವರ ಮನಸ್ಸಿನಲ್ಲಿ ಯಾವುದೋ ವಿಷಯ ಗಾಢವಾಗಿ ಕೊರಿತಾ ಇರೋದು ಅವರ ಮುಖದಲ್ಲಿ ಸ್ಪಷ್ಟವಾಗಿ ತೋರ್ತಿತ್ತು. ತಾಂಬೂಲದ ತಟ್ಟೆಯೊಂದಿಗೆ ಬಂದ ಸರ್ವಮಂಗಳ ಚಿಗುರಾದ ಮೈಸೂರು ವೀಳ್ಯದೆಲೆಗೆ ಕಿರುಬೆರಳಿನಲ್ಲಿ ಸುಣ್ಣವನ್ನು ಸೋಕಿಸಿ 2 ತುಂಡು ಕೆಂಪಡಿಕೆಯನ್ನು ಅದರೊಳಗೆ ಸೇರಿಸಿ ಸಣ್ಣಗೆ ಮಡಿಸಿ ಯಾವುದೋ ಆಲೋಚನೆಯಲ್ಲಿ ಮನೆಯ ಮಾಡನ್ನೇ ದಿಟ್ಟಿಸ್ತಾ ಇದ್ದ ತಂದೆಯ ಬಾಯಿಗಿಟ್ಲು. ಮಗಳ ಕೈಯಿಂದ ಬಾಯಿಗೆ ಎಲೆ ಅಡಿಕೆ ಬೀಳ್ತಿದ್ದ ಹಾಗೆ ದೀಕ್ಷಿತರ ಕೋಪ ತುಸು ಕಡಿಮೆ ಆದಂತೆ ಕಾಣ್ತಿತ್ತು. ಅಮ್ಮನ ಬಾಯಿಗೂ ಎಲೆ ಅಡಿಕೆ ನೀಡ್ತಾ, ಅಮ್ಮ, ಇವತ್ತು ನಿಮ್ಮಿಬ್ಬರಿಗೆ ಏನಾಗಿದೆ? ನಾನು ಬಂದಾಗ್ಲಿಂದ ನೋಡ್ತಾನೇ ಇದ್ದೀನಿ. ಇಬ್ಬರು ನನ್ನ ಬಳಿ ಒಂದೇ ಒಂದು ಮಾತು ಕೂಡ ಆಡ್ತಾ ಇಲ್ಲ. ಏನಾಗಿದೆ ಅಂತ ಬಾಯಿ ಬಿಟ್ಟು ಹೇಳಿದರೆ ತಾನೇ ಗೊತ್ತಾಗುತ್ತೆ ಅಂತಿದ್ದವಳ ಮಾತುಗಳನ್ನು ಅರ್ಧದಲ್ಲಿಯೇ ತಡೆಯುವಂತೆ, ಇಷ್ಟು ಸುಣ್ಣ ಜಾಸ್ತಿ ಬಿದ್ದರೂ ಅಪ್ಪ ಅಮ್ಮನ ಬಾಯಿ ಸುಟ್ಟು ಹೋಗುತ್ತೆ ಅಂತ ತಿಳಿದಿರೋ ನಿನಗೆ ಇಂಥ ಕೆಲಸ ಮಾಡಿದರೆ ಅಪ್ಪ ಅಮ್ಮನ ಮರ್ಯಾದೆ ಹೋಗುತ್ತೆ ಅನ್ನೋದು ಗೊತ್ತಾಗೋದಿಲ್ವಾ ಅಂತ ದೀಕ್ಷಿತ್ರು ಕುಳಿತಲ್ಲಿಯೇ ಮಾತಿನ ಪ್ರಹಾರ ನಡೆಸಿದ್ರು. ಅವಳಿಗೆ ಅಪ್ಪನ ಮಾತು ಅರ್ಥ ಆಗಲಿಲ್ಲ. ಅವರ ಬಳಿ ಬಂದವಳು, ಅಪ್ಪಾಜಿ, ನೀವು ಹೀಗೆ ಒಗಟಾಗಿ ಮಾತಾಡಿದರೆ ನನಗೇನು ಅರ್ಥ ಆಗೋದಿಲ್ಲ. ದಯವಿಟ್ಟು ಅದೇನು ಅಂತ ಬಿಡಿಸಿ ಹೇಳಿ. ಸರ್ವಮಂಗಳ ಅವರ ಮಡಿಲಲ್ಲಿ ಪುಟ್ಟ ಮಗುವಿನಂತೆ ಮಲಗಿದ್ಲು. ಪ್ರೀತಿಯ ಮಗಳ ಮೇಲೆ ಕಷ್ಟದಲ್ಲಿ ತರಿಸಿಕೊಳ್ತಾ ಇದ್ದ ಕೋಪ ಈಗ ಸಂಪೂರ್ಣವಾಗಿ ತಣ್ಣಗಾಗಿತ್ತು. ಅವಳ ತಲೆಯನ್ನು ನೇವರಿಸ್ತಾ, ಮಗಳೇ, ಅವರು ಏನಾದರೂ ಮಾಡ್ಕೊಳ್ಳಿ, ಬೇಡದ ಉಸಾಬರಿ ನಿನಗ್ಯಾಕೆ ಅಂದರು. ಈಗಲೂ ಅವಳಿಗೆ ಅವರ ಮಾತು ಅರ್ಥವಾಗದೆ ಅವರನ್ನೇ ಪ್ರಶ್ನಾರ್ಥಕ ದೃಷ್ಟಿಯಿಂದ ನೋಡಿದ್ಲು. ಸರ್ವ, ನನಗೆ ವಿಷಯ ಎಲ್ಲ ಗೊತ್ತಾಯಿತು. ಈಗ ನೀನು ಎಲ್ಲಿಂದ ಬರ್ತಾ ಇದೆಯಾ? ಹಳ್ಳಿನೆಲ್ಲ ಒಂದು ಸುತ್ತು ಸವಾರಿ ಹಾಕಿ ಬಂದ್ಯಾ? ಅವಳು ಹೌದು ಅಂತ ತಲೆ ಆಡಿಸಿದ್ಲು. ನೀನು ಹಳ್ಳಿ ಇತರೆ ಜನರೆಲ್ಲರೂ ಪೂಜಿಸೋ ಗುಡಿ ಹತ್ರ ಹೋಗಿದ್ಯಂತೆ. ಅವರು ಮಾರಮ್ಮನ ಗುಡಿ ಬಳಿ ಬಲಿ ಕೊಡುವಾಗ ನೀನೇನೋ ತಕರಾರು ಮಾಡಿದ್ಯಂತೆ. ನಿನಗೆ ಎಷ್ಟು ಸಲ ಹೇಳಿದ್ದೀನಿ ನಾವು ಅಲ್ಲಿಗೆಲ್ಲ ಹೋಗಬಾರ್ದು ಅಂತ. ನಮ್ಮ ಮಾತನ್ನು ಮೀರಿ ಹೋಗಿದ್ದು ಅಲ್ಲದೆ ಅವರ ಆಚಾರ ವಿಚಾರದ ಬಗ್ಗೆ ಪ್ರಶ್ನೆ ಬೇರೆ ಮಾಡುವಷ್ಟು ಧೈರ್ಯ ಮಾಡಿದ್ಯಾ? ನಿನ್ನ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ ಹಳ್ಳಿಯಲ್ಲೆಲ್ಲ ಒಳ್ಳೆಯ ಅಭಿಪ್ರಾಯ ಇರೋದ್ರಿಂದ ಅವರು ನಿನ್ನನ್ನು ಏನು ಮಾಡದೆ ಸುಮ್ಮನೆ ಬಿಟ್ಕಳಿಸಿದ್ದಾರೆ. ಇಲ್ಲ ಅಂದಿದ್ರೆ ಈ ವಿಷಯವೇ ಬೆಂಕಿ ಕಿಡಿಯಾಗಿ ಇಡೀ ಹಳ್ಳಿನೇ ಉರಿದು ಬೂದಿ ಆಗ್ತಿತ್ತು. ಇದೇ ಕೊನೆ, ಇನ್ನೊಮ್ಮೆ ನೀನು ಈ ವಿಷಯದಲ್ಲೆಲ್ಲ ಮೂಗು ತೂರಿಸ್ಬೇಡ ಅಂತ ಎಚ್ಚರಿಸಿದ್ರು. ಅವಳಿಗೆ ಅಪ್ಪನ ಮಾತುಗಳನ್ನು ಕೇಳಿ ಆಶ್ಚರ್ಯ ಅನ್ನಿಸ್ತು. ಅಷ್ಟೆಲ್ಲ ತಿಳಿದುಕೊಂಡಿರೋ ಅಪ್ಪಾಜಿ ಕೂಡ ಮೂಢನಂಬಿಕೆಯನ್ನು ಪ್ರೋತ್ಸಾಹಿಸ್ತಿದ್ದಾರಾ? ಅವಳಿಗೆ ಅಪ್ಪನೆದುರು ಮಾತನಾಡದೆ ವಿಧಿ ಇರಲಿಲ್ಲ. ಅದೇಗೆ ಸುಮ್ಮನಿರೋದಕ್ಕಾಗತ್ತಪ್ಪಾಜಿ? ಪಾಪ, ಆ ಪ್ರಾಣಿ ಏನು ಮಾಡಿತ್ತು ಅಂತ ಅದನ್ನು ಬಲಿ ಕೊಡ್ತಾರೆ?
ಬಲಿ ಕೊಡಲೇಬೇಕು ಅಂತಾದರೆ ಅವರಲ್ಲೇ ಯಾರಾದರೂ ಒಬ್ಬ ಮನುಷ್ಯನನ್ನೇ ಬಲಿ ಕೊಡ್ಬೋದಲ್ಲ, ಅವ್ರದ್ದು ಮಾತ್ರ ಜೀವ, ಮೂಕ ಪ್ರಾಣಿಗಳದ್ದು ಜೀವ ಅಲ್ವಾ ಅಂತ ನಿರ್ವಿಕಲ್ಪದಿಂದ ಪ್ರಶ್ನಿಸಿದ್ಲು. ತಾವು ಕೋಪದಿಂದ ಕೂಗಾಡಿದರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ಬೋದು ಅಂತ ಭಾವಿಸಿದ ದೀಕ್ಷಿತ್ರು ನಯವಾಗಿ, ಮಗು ಸರ್ವ, ನೀನು ತುಂಬ ಓದಿಕೊಂಡಿದ್ಯಾ, ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ಯಾ, ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ. ಆದರೆ ಎಲ್ರಿಗೂ ಅವರದ್ದೇ ಆದ ಆಚಾರ ವಿಚಾರ ಸಂಪ್ರದಾಯ ಅಂತೆಲ್ಲ ಇರುತ್ತಲ್ವಾ, ಅದನ್ನ ಅವರು ಪಾಲಿಸಲೇಬೇಕು. ಅದನ್ನೆಲ್ಲ ನಾವು ಪ್ರಶ್ನೆ ಮಾಡೋಕ್ಕೆ ಹೋಗೋದೇ ತಪ್ಪು. ಅವರ ನಂಬಿಕೆಗೆ ವಿರುದ್ಧವಾಗಿ ಹೋಗೋದಕ್ಕೆ ನಮಗೆ ಯಾವ ಅಧಿಕಾರನೂ ಇಲ್ಲ. ನಿನಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದೇ ಕೊನೆ, ಇನ್ನೊಮ್ಮೆ ನೀನು ಅಲ್ಲಿಗೆಲ್ಲ ಹೋಗಬಾರ್ದು ಅಂತ ಕಟ್ಟುನಿಟ್ಟಾಗಿ ಆದೇಶಿಸಿದ್ರು. ತಂದೆಯ ಮಾತುಗಳಿಗೆ ಮರು ಮಾತನಾಡೋದಕ್ಕೆ ಸಾಧ್ಯವಾಗದೆ ಅವಳು ತನ್ನ ಕೋಣೆ ಒಳಗೆ ನಡೆದ್ಲು. ಈ ಘಟನೆಯಿಂದ ಅವಳ ಮನಸ್ಸು ರಾಡಿಗೊಂಡಿತ್ತು. ದೀಕ್ಷಿತ್ರಿಗೂ ಆ ವಿಷಯವನ್ನು ಬೆಳೆಸೋದಕ್ಕೆ ಮನಸ್ಸಾಗಲಿಲ್ಲ. ಅವರು ತಮ್ಮ ಮಾತನ್ನು ಮುಂದುವರಿಸ್ತಾ ಮಗಳ ಮದುವೆಯ ವಿಷಯವನ್ನು ಪ್ರಸ್ತಾಪಿಸಿದ್ರು. ತಂಗಿಯ ಮದುವೆ ಅಂತ ಕೇಳಿದ ತಕ್ಷಣ ವಿಶ್ವನಾಥ ಸಂತೋಷದಿಂದ ಕುಣಿದಾಡತೊಡಗಿದ್ದ. ಅಪ್ಪೋರೆ, ನಿಮಗೆ ಯಾವ ರೀತಿ ಅಳಿಯಬೇಕು ಅಂತ ಹೇಳಿ, ನಾನು ಊರೂರು ಅಲ್ದು ನನ್ನ ತಂಗಿಯವ್ವನಿಗೆ ಒಳ್ಳೆಯವರನ್ನು ಹುಡುಕ್ತೀನಿ ಅಂದಾಗ ದೀಕ್ಷಿತ್ರು, ಬೇಡ ವಿಶ್ವ, ಈಗಾಗಲೇ ವರನನ್ನು ಹುಡುಕಿ ಆಯಿತು ಅಂದರು. ದೀಕ್ಷಿತ್ರು ಮಾತು ಅರ್ಥವಾಗದ ವಿಶ್ವನಾಥ ಅವರ ಮುಖವನ್ನೇ ದಿಟ್ಟಿಸ್ತ. ಅನ್ನಪೂರ್ಣಮ್ಮ, ಹೌದು ವಿಶ್ವ, ಇವ್ರ ತಂಗಿ ಕಮಲಾಕ್ಷಿ ಮಗ ಪರಮೇಶಿಗೆ ನಮ್ಮ ಸರ್ವಮಂಗಳನನ್ನು ಮದುವೆ ಮಾಡಿಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಅಂದರು. ವಿಶ್ವನಾಥನ್ಗೆ ಆಶ್ಚರ್ಯ ಅನ್ನಿಸ್ತು. ಅಮ್ಮೋರೆ, ನೀವು ಏನು ಹೇಳ್ತಾ ಇದ್ದೀರಾ? ಅಪ್ಪೋರ ತಂಗಿ ಮಗನ? ಆದರೆ ಅಪ್ಪೋರಿಗೂ ಅವರ ತಂಗಿಗೂ ಸಂಬಂಧ ಕಡ್ದು ಬಹಳ ವರ್ಷ ಆಯಿತು ಅಂತ ಹೇಳ್ತಿದ್ರಿ ಅಲ್ವಾ? ಅದು ಅಲ್ಲದೆ ಆ ಪರಮೇಶಿ ಅಂತ ಏನನ್ನೋ ಹೇಳೋದಕ್ಕೆ ಅಂತ ಹೊರಟವನು ಮೌನವಾದ. ಹೌದು ವಿಶ್ವ, ಅಪ್ಪ ಅಮ್ಮನ ಸ್ಥಾನದಲ್ಲಿ ನಿಂತು ಅವಳಿಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿದ್ರು. ಅದಾದ್ಮೇಲೂ ಅವಳ ದುರಾಸೆಯ ಗಂಡನ ಬಲೆಗೆ ಸಿಲುಕಿ ಅವಳು ತನ್ನ ಅಣ್ಣನನ್ನೇ ದೂರ ಮಾಡಿಕೊಂಡ್ಳು. ಪಿತ್ರಾರ್ಜಿತ ಆಸ್ತಿಲಿ ಅರ್ಧ ಭಾಗ ಅವಳಿಗೆ ಬರ್ಕೊಟ್ಟಿದ್ದು ಆಯಿತು. ಅದು ಸಾಲದು ಅಂತ ಅವಳು ಕೇಳ್ದಾಗೆಲ್ಲ ಹಣ, ದಿನಸಿ, ಧಾನ್ಯಗಳನ್ನು ಕಳಿಸ್ತಾನೇ ಇದ್ದೆ. ಆದರೆ ಅವಳಿಗೆ ಆ ನಿರ್ಜೀವ ವಸ್ತುಗಳ ಮೇಲೆ ಆಸೆ ಇತ್ತೇ ಹೊರತು ಅವಳನ್ನೇ ಜೀವ ಅಂತ ತಿಳ್ಕೊಂಡು ಕೈ ತುತ್ತು ಕೊಟ್ಟು ಬೆಳೆಸಿದ ಈ ಅಣ್ಣನ ಮೇಲೆ ಕಿಂಚಿತ್ತು ಪ್ರೀತಿ ಇರಲಿಲ್ಲ. ಇದ್ದದ್ದನ್ನೆಲ್ಲ ಕೊಟ್ಟು ನನ್ನ ಕೈ ಬರಿದಾದ ಸಮಯದಲ್ಲಿ ಇನ್ನೂ ನನಗೆ ನಿನ್ನ ಸಂಸಾರಕ್ಕೆ ಸಹಾಯ ಮಾಡೋದಕ್ಕೆ ಕಷ್ಟ ಅಂತ ಹೇಳಿದ್ಕೆ ನನ್ನ ಸಂಬಂಧವನ್ನೇ ಮುರ್ಕೊಂಡು ಹೊರಟು ಹೋದ್ಲು. ನಾವಾಗೆ ಅವಳ ಮನೆಯ ಬಾಗಿಲಿಗೆ ಹೋಗಿ ಕ್ಷಮೆ ಕೇಳಿದ್ರು 20 ವರ್ಷಗಳಿಂದ ಒಮ್ಮೆಯೂ ಅವಳಿಗೆ ಈ ಅಣ್ಣ ಅತ್ತಿಗೆಯ ಮುಖವನ್ನು ನೋಡಬೇಕು ಅಂತ ಅನ್ನಿಸ್ಲೇ ಇಲ್ಲ. ಆದರೆ ಇಷ್ಟು ವರ್ಷಗಳು ಈ ಬಡಪಾಯಿ ಅಣ್ಣನ ಮೇಲೆ ಇರದಿದ್ದ ಪ್ರೀತಿ ಈಗುಟ್ಟಿರಬೇಕು ಅನ್ಸುತ್ತೆ. ಬೆಳಗ್ಗೆನೆ ತನ್ನ ಗಂಡನ ಜೊತೆ ಮನೆಗೆ ಬಂದಿದ್ಲು. ಏನೋ ಕೆಟ್ಟಗಳಿಗೆ ಆಗಿದ್ದು ಆಗೋಯ್ತು. ಆಗ ನನಗೆ ಬುದ್ಧಿ ಸರಿ ಇರಲಿಲ್ಲ. ಮುರಿದು ಹೋಗಿದ್ದ ನಮ್ಮ ಸಂಬಂಧ ನಮ್ಮ ಮಕ್ಕಳಿಂದ ಒಂದಾಗಲಿ ಅನ್ನೋದೇ ನನ್ನ ಆಸೆ ಅಂತ ತನ್ನ ತಪ್ಪಿನ ಅರಿವಾಗಿ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಯಾಚಿಸಿದ್ಲು. ಎಷ್ಟಾದರೂ ಅವಳು ನನಗಿಂತ ತುಂಬ ಚಿಕ್ಕವಳು, ಬುದ್ಧಿ ಕಡಿಮೆ. ದೊಡ್ಡವರಾದ ನಾವೇ ಅದನ್ನು ಅನುಸರಿಸ್ಕೊಂಡು ಹೋಗ್ಬೇಕಲ್ವಾ? ಈ ಒಂದು ಮದುವೆಯಿಂದ ನಮ್ಮ ಸಂಬಂಧ ಮೊದಲಿನ ಹಾಗೆ ಆಗೋದಾದರೆ ಯಾಕಾಗಬಾರ್ದು? ಅದಕ್ಕಾಗಿ ನಮ್ಮ ಸರ್ವನನ್ನು ಅವಳ ಮಗ ಪರಮೇಶಿಗೆ ಕೊಟ್ಟು ಮದುವೆ ಮಾಡೋದಾಗಿ ನಿರ್ಧಾರ ಮಾಡಿದ್ದೀನಿ ಅನ್ನುತ್ತಾ ದೀಕ್ಷಿತ್ರು ನಿಟ್ಟುಸಿರು ಬಿಟ್ರು. ತಮಗಿಂತ 10 ವರ್ಷ ಚಿಕ್ಕವಳಾದ ತಂಗಿ ಕಮಲಾಕ್ಷಿಯನ್ನು ಮಗಳಂತೆ ಸಾಕಿದ್ದ ದೀಕ್ಷಿತರಿಗೆ 20 ವರ್ಷಗಳ ಬಳಿಕ ತಂಗಿ ಮನೆಗೆ ಬಂದದ್ದೇ ಅವರ ಮನಸ್ಸು ಸಂಭ್ರಮ ಸಡಗರದಿಂದ ಕುಣಿತಾ ಇತ್ತು. ಕೋಣೆಯಲ್ಲಿ ಕುಳಿತು ತಂದೆಯ ಮಾತುಗಳನ್ನು ಆಲಿಸುತ್ತಿದ್ದ ಸರ್ವಮಂಗಳನಿಗೆ ಆಘಾತವಾಗಿತ್ತು. ತಂದೆ ತಾಯಿ ಪ್ರೀತಿ ಜೊತೆಗೆ ಅವರು ಹೇಳಿಕೊಟ್ಟ ಸಂಸ್ಕಾರವೂ ಕೂಡ ಅವಳೊಂದಿಗೆ ಬೆಳೆದಿತ್ತು. ತನಗದು ತಪ್ಪು ಅಂತ ಕಂಡಾಗ ತಪ್ಪನ್ನು ಖಂಡಿಸುತ್ತಿದ್ದಳೆ ವಿನಃ ಸುಖ ಸುಮ್ಮನೆ ಯಾರೊಂದಿಗೂ ಎದುರು ನಿಂತು ಮಾತನಾಡೋ ಸ್ವಭಾವದವಳಾಗಿರಲಿಲ್ಲ. ಆದರೆ ಅದ್ಯಾಕೋ ಇವತ್ತು ಅವಳ ಮನಸ್ಸಿಗೆ ವಿರುದ್ಧವಾದ ಘಟನೆಗಳೇ ಸಂಭವಿಸ್ತಾ ಇದ್ವು. ಮದುವೆಯ ವಿಷಯವಾಗಿ ಮತ್ತೊಮ್ಮೆ ತಂದೆ ತಾಯಿ ವಿರುದ್ಧ ಮಾತನಾಡೋ ಸಂದರ್ಭ ಒದಗಿ ಬಂದಿತ್ತು. ಕೋಣೆಯಿಂದ ಹೊರಬಂದವಳೆ ಅಪ್ಪನ ಎದುರು ನಿಂತಳು. ಕಾರಣವಿಲ್ಲದೆ ಅವಳ ಧ್ವನಿ
ನಡುಗೋದಕ್ಕೆ ಪ್ರಾರಂಭಿಸಿತು. ತನ್ನ 2 ಕೈಗಳನ್ನು ಒಂದಕ್ಕೊಂದು ಹಿಸುಕುತ್ತಾ ಅಪ್ಪ ಅದು ಅಂತ ತಡವರಿಸಿದ್ಲು. ಬಂದ್ಯಾ ಮಗಳೇ, ಇಷ್ಟುವರೆಗೂ ನಾನು ವಿಶ್ವನಾಥನಿಗೆ ಹೇಳಿದ ಮಾತನ್ನು ನೀನು ಕೇಳಿಸ್ಕೊಂಡಿದ್ಯಾ ಅಂತ ನನಗೂ ಗೊತ್ತು. ನಿನ್ನೆದುರಿಗೆ ವಿಷಯನ ಪ್ರಸ್ತಾಪ ಮಾಡೋಣ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನೀನು ಒಳಗೆ ಹೋಗ್ಬಿಟ್ಟಿಯಲ್ಲ. ನೋಡವ್ವ, ನಾನು ನಿನ್ನ ಕೇಳದೆ ನಿನ್ನ ಅತ್ತೆ ಕಮಲಾಕ್ಷಿಗೆ ಮಾತು ಕೊಟ್ಟಿದ್ದೀನಿ. ನೀನು ಯಾವತ್ತೂ ನಮ್ಮ ಮಾತು ಮೀರೋದಿಲ್ಲ ಅಂತ ನಮಗೆ ಗೊತ್ತಿದೆ. ನಾಳೆನೇ ಅವಳಿಗೆ ಗಂಡ ಮಗನೊಂದಿಗೆ ಬರೋದಕ್ಕೆ ಹೇಳ್ತೀನಿ. ಹೆಣ್ಣು ನೋಡೋ ಶಾಸ್ತ್ರವನ್ನು ಮಾಡಿ ಮುಗಿಸೋಣ. ಮಗಳನ್ನು ಒಂದು ಮಾತು ಕೇಳದೆ ದೀಕ್ಷಿತರು ತಮ್ಮ ನಿರ್ಧಾರವನ್ನು ತಿಳಿಸಿದ್ರು. ಏನೋ ಹೇಳೋದಕ್ಕೆ ಅಂತ ದೃಢ ನಿರ್ಧಾರ ಮಾಡ್ಕೊಂಡು ಬಂದಿದ್ದ ಸರ್ವಮಂಗಳನಿಗೆ ಮೊದಲು ಅಪ್ಪನ ಎದುರು ನಿಂತು ಅವರ ವಿರುದ್ಧವಾಗಿ ಮಾತನಾಡೋದಕ್ಕೆ ಮಾತುಗಳೇ ಬಾರದಾಗಿತ್ತು. ಅವಳ ತೊಳಲಾಟವನ್ನು ಗಮನಿಸಿದ ವಿಶ್ವನಾಥ, ಅಪ್ಪೋರೆ 1 ನಿಮಿಷ, ತಂಗಿಯವ್ವ ಏನೋ ಹೇಳಬೇಕು ಅಂತ ಅಂದ್ಕೊಳ್ತಿದ್ದಾರೆ ಅನ್ಸುತ್ತೆ ಅಂದ. ಹೌದಾ ಮಗಳೇ, ನಿನಗೇನಾದರೂ ಮಾತಾಡೋಕ್ಕಿದ್ಯಾ? ದೀಕ್ಷಿತರು ಸಹಜವಾಗಿ ಕೇಳಿದ್ರು. ಹೇಗೋ ಧೈರ್ಯ ತಂದ್ಕೊಂಡು ಮಾತು ಪ್ರಾರಂಭಿಸಿದ ಸರ್ವಮಂಗಳ ಉಗುಳು ನುಂಗುತ್ತಾ, ಅಪ್ಪಾಜಿ ಅದು ಏನಂದರೆ ನನಗೆ ಈ ಮದುವೆ ಇಷ್ಟ ಇಲ್ಲ ಅಪ್ಪಾಜಿ, ದಯವಿಟ್ಟು ನನ್ನನ್ನು ಬಲವಂತ ಮಾಡಬೇಡಿ ಅಂತ ಬೇಡ್ಕೊಂಡ್ಳು. ಮಗಳು ಮದುವೆಗೆ ಒಪ್ಪಿಯೇ ಒಪ್ತಾಳೆ ಅಂತ ತಿಳ್ಕೊಂಡು ತಂಗಿಗೆ ಮಾತು ಕೊಟ್ಟಿದ್ದ ದೀಕ್ಷಿತರಿಗೆ ಮಗಳ ಮಾತುಗಳು ಆಘಾತವನ್ನುಂಟು ಮಾಡಿತ್ತು. ಮಿತ್ರರೇ, ಸರ್ವಮಂಗಳ ಅತ್ತೆ ಮಗ ಪರಮೇಶಿನ ಮದುವೆಯಾಗಲು ವಿರೋಧಿಸ್ತಾ ಇರೋದಕ್ಕೆ ಕಾರಣ ಏನಿರ್ಬೋದು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕಥೆ ಕೇಳ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.